ಫರ್ ಕೆಜಿ ಒಂದು ಕೆಜಿಗೆ 2.5 3 ಲಕ್ಷ ರೂಪಾಯಿ ಅಂತೇಳಿ ಒಂದು 120 ರಿಂದ 150 ತಳಿಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ನೋಡ್ರಿ ಗೆಳೆಯರ, ಒಂದು ಆಶ್ಚರ್ಯಕರ ವಿಷಯ ಏನಂದ್ರ 2 ಲಕ್ಷ ರೂಪಾಯಿಯಿಂದ 3 ಲಕ್ಷ ರೂಪಾಯಿದವರೆಗೆ 1 ಕೆಜಿ ಮಾವಿನ ಹಣ್ಣು ಇಲ್ಲೇ ಮೇಳದೊಳಗೆ ಅದಾವಂತ ತಿಳ್ಕೊಂಡಿವಿ ನಾವು. ಅದಕ್ಕೆ ಮತ್ತಿಲ್ಲೇ 150ಕ್ಕೂ ಹೆಚ್ಚು ತಳಿಗಳ ಮಾವಿನ ಹಣ್ಣು ಬಂದವಂತ ನಮ್ಗ ಗೊತ್ತಾಗೈತಿ. ಅದಕ್ಕೆ ಬರ್ರಿ ಹೋಗೋಣ. ನಮಸ್ಕಾರ. ಈ ಮಾವು ಮೇಳದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಮೊದಲ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್. ಓಕೆ, ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಸತೀಶ್ ಪತ್ತೇಪುರ್ ಅಂತ ಹೇಳಿ. ನಾನು ಸಹಾಯಕ ಪ್ರಾಧ್ಯಾಪಕರು ಹಣ್ಣು ವಿಜ್ಞಾನ ಈ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಈ ಸದ್ಯ ಇರೋದು ಸೀಸನ್ ಮಾವು ಸೀಸನ್. ಈಗ ಎಲ್ಲಾರು ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಾಹಕರು ಯಾವುದೇ ಹಣ್ಣು ಬಂದ್ರು ಮಾರ್ಕೆಟ್ನೊಳಗ ಮಾವು ಹಣ್ಣಿಗೆ ಸಾಕಷ್ಟು ಪ್ರಿಫರೆನ್ಸ್ ಕೊಡ್ತಾರ. ಕನಿಷ್ಠ 3,000 ರೂಪಾಯಿಂದ ಡಜನ್ ಹಿಡಿದು 400 ರೂಪಾಯಿ ಡಜನ್ ತನಕನು ಖರೀದಿ ಮಾಡಿ ತಿನ್ನುವಂತ ಗ್ರಾಹಕರು ಪರ್ಟಿಕ್ಯುಲರ್ಲಿ ಬೇಸಿಗೆ ಒಳಗ, ಅದು ಹಣ್ಣಿನ ಸೀಸನ್ ಒಳಗಂದ್ರೆ ಮಾವಿಗೆ ಬಂತಂದ್ರೆ ಬೇರೆ ಹಣ್ಣುಗಳಿಗೆ ಯಾವುದು ಅವಕಾಶ ಇರೋದಿಲ್ಲ. ಆದಾಗ್ಯೂ ಏನಪ್ಪಾ ಅಂತಂದ್ರೆ ಈ ಒಂದು ದೃಷ್ಟಿಯಿಂದ ರೈತರ ಒಂದು ಬಲವರ್ಧನೆಗೋಸ್ಕರ, ರೈತರ ಮತ್ತು ಗ್ರಾಹಕರಿಗೆ ಈ ಒಂದು ಕಾರ್ಬೈಡ್ ಫ್ರೀ ಹಣ್ಣು ಕೊಡೋಗೋಸ್ಕರ ಮತ್ತು ರೈತರಿಂದ ನೇರವಾದ ಮಾರುಕಟ್ಟೆ ಒಂದು ಸೌಲಭ್ಯ ಮಾಡ್ಲಿಕ್ಕೆ ನಮ್ಮ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದೊಂದು ಅಂಗವಾಗಿ ಏನಪ್ಪಾ ಅಂತಂದ್ರೆ ನಾವು ಮಾವು ಮೇಳ ಅಂತಾನ ಹಾಕೊಂಡಿದ್ವಿ. ಈ ಮಾವು ಮೇಳ ಈ ಒಂದು ಸೀಸನ್, ಪೀಕ್ ಸೀಸನ್ ಅಂತ ಹೇಳ್ತೀವ, ಈ ಮೇ ತಿಂಗಳದೊಳಗೆ 16, 17, 18 ಈ 3 ದಿನ ಒಳಗಡೆ ನಾವು ನಾವು ಈ ಹಂಗಾಮಿನಲ್ಲಿ ಮಾಡಿದ್ವಿ. ಇದೇ ರೀತಿ ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಲೇಜ್ ಇಂದ ಗ್ರಾಹಕರಿಂದ ಏನಪ್ಪಾ ಅಂತಂದ್ರೆ ನೇರವಾಗಿ ಗ್ರಾಹಕರಿಗೆ ಕಾರ್ಬೈಡ್ ಫ್ರೀ ಮಾವನ್ನು ಒದಗಿಸೋದು ಮತ್ತು ವಿವಿಧ ಒಂದು ವಿದ್ಯಾರ್ಥಿಗಳಿಗೋಸ್ಕರ, ರೈತರಿಗೋಸ್ಕರ ಕೇವಲ 3-4 ತಳಿಗಳಲ್ಲ, ಅದರಲ್ಲಿಯೂ ಸಹ ನೂರಾರು ತಳಿಗಳಿರ್ತಾವೆ. ಸುಮಾರು ಈ ಮಾವಿನಲ್ಲಿ 4,000 ರಿಂದ 5,000 ತಳಿಗಳಿದಾವೆ. ಅದರಲ್ಲಿ ಏನಪ್ಪ ವಿಶೇಷವಾಗಿ ನಾವು ಇವತ್ತು ಒಂದು 120 ರಿಂದ 150 ತಳಿಗಳನ್ನ ನಾವು ರೈತರಿಗೆ ಬೆಳೆದಂತ ತಳಿಗಳು ಮತ್ತು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದಂತ ತಳಿಗಳು, ವಿದೇಶಿ ತಳಿಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಈ ಪ್ರದರ್ಶನದೊಳಗೆ ವಿದ್ಯಾರ್ಥಿಗಳು, ರೈತರು ಮತ್ತು ಬೇರೆಯಿಂದ ಬಂದಂತ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಸಹ ಇದರ ಬಗ್ಗೆ ಮಾಹಿತಿ ತಿಳ್ಕೊಂತಾರ. ಅದರೊಂದಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೇರವಾಗಿ ನಾವು ಮಾರುಕಟ್ಟೆ ಅಂತಂದ್ರೆ ರೈತರಿಂದ ನೇರವಾಗಿ ಏನಪ್ಪಾ ಅಂದ್ರೆ ಗ್ರಾಹಕರಿಗೆ ಕಾರ್ಬೈಡ್ ಫ್ರೀ ಮಾವು, ಕೆಮಿಕಲ್ ಮುಕ್ತ ಮಾವು, ಸಾವಯವ ರೀತಿ ಬೆಳೆದಂತ ಮಾವು ಕಡಿಮೆ ದರದಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ಸುಮಾರು 1,000-1,100 ರೂಪಾಯಿ ಸಿಗ್ತಿರ್ತಾವೆ. ಇಲ್ಲಿ ಕೇವಲ 350 ರಿಂದ 400 ರೂಪಾಯಿ ಡಜನ್ ನಾವು ಮಾರಿ ರೈತರಿಗೆ ಏನಪ್ಪಾ ಅಂತಂದ್ರೆ ಲಾಭನಾಗುತ್ತೆ, ಗ್ರಾಹಕರಿಗೆ ಏನಪ್ಪಾ ಅಂದ್ರೆ ಕಾರ್ಬೈಡ್ ಮುಕ್ತ, ವಿಷ ಮುಕ್ತ ಹಣ್ಣುಗಳು ಸಿಗ್ತಾವ. ಇದರ ಒಂದು ಉದ್ದೇಶ. ಇದರೊಂದಿಗೆ ಏನಪ್ಪಾ ಅಂತಂದ್ರೆ ಆ ಒಂದು ಬೆಳೆದಂತ ರೈತರು ಬಂದಿರ್ತಾರಲ್ಲ, ಅವರಿಗೆ ಕೇವಲ ಒಂದೇ ತಳಿಯನ್ನು ಬೆಳಿತಿರ್ತಾರೆ ಸುಮಾರು 100 ವರ್ಷಗಳಿಂದ ಆಗಿರ್ಬೋದು, 50 ವರ್ಷಗಳಿಂದ. ಅದರೊಂದಿಗೆ ಪ್ರಚಲಿತ ಏನಪ್ಪಾ ತಳಿಗಳನ್ನು ನಾವು ಅವ್ರಿಗೆ ತೋರಿಸ್ತಾ ಇರ್ತೀವಿ. ಉದಾಹರಣೆಗೆ ಏನಪ್ಪಾ ಅಂದ್ರೆ ಈಗ ಅಲ್ಫಾನ್ಸೋ ಬೆಳಿತಿರ್ತಾರ, ಮಾರುಕಟ್ಟೆಯೊಳಗೆ ಅಲ್ಫಾನ್ಸೋ ಜೋಡಿ ಏನಪ್ಪಾ ಅಂದ್ರೆ 1 ವರ್ಷ ಹೆಚ್ಚು ಬರುತ್ತೆ, 1 ವರ್ಷ ಕಡಿಮೆ ಬರುತ್ತೆ. ಅದರೊಂದಿಗೆ ಏನಪ್ಪಾ ಅಂತಂದ್ರೆ ನಾವು ಕೇಸರನ್ನ ನಾವು ತಳಿ ಅನ್ನೊಂದು ಗುಜರಾತದ ಒಂದು ಪ್ರಮುಖ ಪ್ರಚಲಿತ ತಳಿ ಕೇಸರ್ ಅಂತೇಳಿ, ಆ ತಳಿಯನ್ನ ನಾವು ರೈತರಿಗೆ ನಾವು ತಿಳಿಸಿ ಹೇಳ್ತಿರ್ತೀವಿ. ಕೆಲವೊಂದಿಷ್ಟು ಮಂದಿ ಬಂದಿರ್ತಾರ, ಯಾವುದೋ ಒಂದು ಅಡ್ವರ್ಟೈಸ್ ನೋಡಿ ವಿದೇಶಿಯ ತಳಿಗಳು ಬಹಳ ಎಕ್ಸ್ಪೋರ್ಟ್ 4 ಲಕ್ಷ 5 ಲಕ್ಷ ರೂಪಾಯಿ ಕೆಜಿ ಬೆಳಿತಾರೆ ಅಂತೇಳಿ ಬಂದಿರ್ತಾರ. ಅದ್ರ ನಾವು ಮೈಂಡ್ ಸೆಟ್ ನ ತಿಳಿಸ್ಬೇಕಾಗತ್ತೆ. ನಮ್ಮ ಒಂದು ಭಾರತದ ಮಾರುಕಟ್ಟೆಯೊಳಗೆ 4 ಲಕ್ಷ 5 ಲಕ್ಷ ಅವು ಏನಾರ ತಳಿ ಅದಾವನ್ರಿ ಸದ್ಯ ಇಲ್ಲಿ ಏನಪ್ಪಾ ಅಂದ್ರೆ ಮಿಯಾಜಾಕಿ ಅಂತ ಹೇಳಿ ಒಂದು ಮಾವಿನ ತಳಿ. ಮಿಯಾಜಾಕಿ ಅನ್ನೋದು ಮಾವಿನ ತಳಿ ಈ ಒಂದು ಹುಲ್ಲಿಕೇರಿ ಗ್ರಾಮದ ಏನಪ್ಪಾ ಅಂದ್ರೆ ಅಡ್ರೆಸ್ ಭೀಮಪ್ಪ ಹುಲ್ಲಿಕೇರಿ ಅಂತೇಳಿ ನಂದಕೇಶ್ವರದ ಒಂದು ಗ್ರಾಮದಲ್ಲಿ, ಬದಾಮಿ ಒಂದು ತಾಲೂಕಿನಲ್ಲಿ ಇವರು ಸಹ ಒಂದು ಹೋದ ವರ್ಷ ತರಿಸಿ ಬೆಳೆಸಿದ್ರ. ಇದು ಫರ್ ಕೆಜಿ ಒಂದು ಕೆಜಿಗೆ 2.5 ರಿಂದ 3 ಲಕ್ಷ ರೂಪಾಯಿ ಅಂತೇಳಿ ಅದು ಜಪಾನದಲ್ಲಿ ಇರುವಂತ ರೇಟ್ಗಳನ್ನ ನಮ್ಮವ್ರು ಇಲ್ಲಿ ಏನಂದ್ರೆ ಅದು ಪ್ರಚಲಿತ ಮಾಡಿದಕ್ಕೆ ಕಳೆದ 2 ವರ್ಷದಿಂದ ಬಹಳ ಬೇಡಿಕೆ ಬರ್ತಾ ಇದೆ. ಆದ್ರೆ ನಮ್ಮ ಒಂದು ಹವಾಗುಣಕ್ಕೆ ಯಾವುದೇ ಮಾವು, ಯಾವುದೇ ಹಳ್ಳಿ ಇದು ಆಗಿರ್ಬೋದು ಮತ್ತು ಈ ಒಂದು ಐವರಿ ಅಂತ ಹೇಳ್ತೀವಿ, ರೆಡ್ ಐವರಿ ಅಂತ ಹೇಳಿ ವಿದೇಶಿ ತಳಿಗಳು ಇವೆಲ್ಲ ಚೆನ್ನಾಗಿ ಬೆಳೀತಾವು. ಇದು ಮಾರಾಟ ಆಗೈತೆ ಸರ್. ಈಗ ನಾ ಇದನ್ನ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಈಗೇನಪ್ಪಾ ಅಂದ್ರೆ ರೈತರು ಹೆಂಗ್ ಬಿಟ್ಟಿದಾರೆ ಅಂದ್ರೆ 3 ಲಕ್ಷ 4 ಲಕ್ಷ ರೂಪಾಯಿ ಅಂತ ಹೇಳಿದ ಕೂಡ ಎಲ್ಲರೂ ಬೆಳೆಯಕ್ ಪ್ರಯತ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಒಂದು ಬೆಳೆದಂತ ರೈತರು ಕನಿಷ್ಠ ಏನಪ್ಪಾ ಅಂತಂದ್ರ ಈ ಒಂದು ಕೊಪ್ಪಳದಲ್ಲಿ ನಮ್ಮ ಒಂದು ಮಾಹಿತಿ ಬಂದಾಗ ನೋಡಿದಾಗ ಕೇವಲ 3,000 ರೂಪಾಯಿ ಕೆಜಿ ತಗೊಳಕ್ನು ಯಾರು ಇಲ್ಲ. ಇದರ ಅರ್ಥ ಏನಂದ್ರೆ ನಾವು ಇದನ್ನ ಜಾಗತಿಕ ಮಾರುಕಟ್ಟೆಗಳಿಗೆ ಎಕ್ಸ್ಪೋರ್ಟ್ ಅದನ್ನ ಐತ್ಯಾ, ಎಕ್ಸ್ಪೋರ್ಟ್ ತಗೊಳ್ಳೋರು ಅದಾರ,
ಅವ್ರ ಜೋಡಿ ಒಡಂಬಡಿಕೆ ಮಾಡ್ಕೊಂಡು ಬೆಳೆದ್ರ ಮಾತ್ರ ಇದಕ್ಕೆ ನಮಗೆ ಲಾಭ. ಅದನ್ನ ನಾವು ಬೆಳೆದ ಏನಾರ ನಾವು ಇಲ್ಲಿ ಬೆಳಿತೈತೆ ಅಂತ ಹೇಳಿ ಮಾವು ಎಲ್ಲಾ ಕಡೆ ಬೆಳಿತೀವಿ, ಎಲ್ಲಾ ವೆರೈಟಿ ಬೆಳಿತಾವು. ಆದ್ರೆ ಬೆಳೆದಿಂದ ಇದನ್ನ ನಾವು ಮಾರುಕಟ್ಟೆ ಹುಡುಕಿ ಹಿಡಿದ್ರೆ ತಪ್ಪು. ಮೊದ್ಲು ಮಾರುಕಟ್ಟೆ ಹುಡುಕಿ ಹಿಡ್ಕೊಂಡು ಅದಕ್ಕೆ ಫಸ್ಟ್ ಒಂದ್ 8-10 ಗಿಡಗಳನ್ನ ಹಾಕೊಂಡು ಅದರಿಂದ ಇಳುವರಿಯನ್ನು ತೆಗೆದು ಅವರಿಗೆ ಎಕ್ಸ್ಪೋರ್ಟ್ ಕಳಿಸಿದಾಗ ಅಲ್ಲಿ ಇದಕ್ಕೆ ಯೋಗ್ಯ ಐತಿ, ನಮ್ಗೆ ಈ ರೇಟ್ ಕೊಡ್ತೀವಿ ಅಂದ್ರೆ ಮಾತ್ರ ಮುಂದುವರಿ ಅಂತ ಹೇಳ್ತೀವಿ. ಆದ್ರೆ ವಿಶ್ವವಿದ್ಯಾಲಯದ ಇದರ ಒಂದು ವಿಶ್ಲೇಷಣೆ ನಡೆದಿದೆ, ಅದರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಿಳಿತಾ ಇದೀವಿ. ಇನ್ನೊಂದು ವರ್ಷ 2 ವರ್ಷದಲ್ಲಿ ನಾವು ಇದನ್ನ ಖಂಡಿತವಾಗಿ ಹೇಳ್ತೀವಿ, ಇದನ್ನ 3 ಲಕ್ಷಕ್ಕೆ ಬೆಳಿಬೋದಾ ಬೇಡ ಕೆಜಿಗೆ ಅಂತ ಹೇಳಿ. ಅದೇ ರೀತಿ ರೆಡ್ ಐವರಿ ಇವೆಲ್ಲ ಏನಂದ್ರೆ ವೈವಿಧ್ಯತೆ ಇದೆ, ಮಾವಿನಲ್ಲಿ ಸಾಕಷ್ಟು ವೈವಿಧ್ಯತೆ ಅದಾವ. ಅದರಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕಾಲ್ಗುಂಡಿ ಅಂತೇಳಿ ರೈತರು ಬೆಳೆದಂತ ತಳಿಗಳು. ಈ ಒಂದು ಚಿಕ್ಕಾಲ್ಗುಂಡಿ ಸ್ಥಳೀಯ ಅಂತೇಳಿ ಸುಮಾರು 100 ವರ್ಷದಂತ ಹಳೆಯ ಏನಪ್ಪಾ ಅಂದ್ರೆ ಒಂದು ತಳಿ. ರೈತರು ಸಹ ಏನಪ್ಪಾ ಅಂದ್ರೆ ಮನೆಯಲ್ಲಿಗೂ ಬೆಳೆದಿರ್ತಾರೆ, ಅವ್ರ ತಂದೆ ತಾಯಿ ಬೆಳೆದದ್ದು. ಇದು ಸಹ ಏನಪ್ಪಾ ಅಂದ್ರೆ ಪ್ರಚಲಿತ ಶೀಕರಣಿಗೋಸ್ಕರ. ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲೊಂದು ನಮ್ಮ ಒಂದು ಜವಾರಿ ತಳಿ ಅಥವಾ ದೇಶೀಯ ತಳಿ ಅಂತೇಳಿ ಈ ಬಸಪ್ಪ ಒಗ್ಗಣ್ಣವರ ಆಡಗಲ್. ಇದು ಸುಮಾರು ಒಂದು 150-200 ವರ್ಷ ಹಳೆ ಗಿಡ ಇದೆ ಅವ್ರ ತೋಟದಲ್ಲಿ. ನಾವು ಹೋಗಿದ್ದೆ. ಇದು ಒಂದು ಹಣ್ಣನ್ನ ನಾವು ಹಿಂಡಿ ಬಿಟ್ರೆ ಸುಮಾರು 4-5 ಮಂದಿ ಶೇಖರಣೆ ಆರಾಮಾಗಿ ತಿನ್ಬಹುದು. ಇದಕ್ಕೆ ತತ್ರಾಣಿ ಮ್ಯಾಂಗೋ ಅಂತಾರ, ಆಡಗಲ್ ಮ್ಯಾಂಗೋ ಅಂತಾರ. ಇದು ಒಂದು ವಿಶೇಷತೆ ಇದರಲ್ಲಿ ಬಹಳ ಒಂದು ಸುವಾಸನೆ ಇರ್ತೈತಿ. ಈ ಒಂದು ಹಣ್ಣಿನ ಒಂದು ಬಣ್ಣ ಬಹಳ ಚೆನ್ನಾಗಿ ಬರ್ತೈತಿ. ಆಮೇಲೆ ಅದ್ರ ಸುವಾಸನೆ ಕೈಯಲ್ಲಿ ಇವನ್ನ ಶೇಖರಣೆ ತಿಂದ ನಂತರನು ಕೈ ಒಳಗ ಅಂತ ಸ್ಮೆಲ್ ಉಳಿತೈತಿ. ಹಿಂಗಾಗಿ ಇದು ಸ್ಥಳೀಯ. ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಇವತ್ತಿನ ದಿನಗಳಲ್ಲಿ ಸ್ಥಳೀಯ ತಳಿಗಳನ್ನು ಸಹ ರೈತರಿಂದ ಗ್ರಾಹಕರಿಗೆ ಪ್ರಚಾರ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇದ್ರ ಗಿಡಗಳನ್ನ ಆಲ್ರೆಡಿ ನಾವು ವಿಶ್ವವಿದ್ಯಾಲಯ ಮಟ್ಟದಿಂದ ಕಸಿ ಮಾಡಿ ಸಾಕಷ್ಟು ರೈತರಿಗೆ ಕೊಟ್ಟಿದ್ವಿ. ಅದೇ ರೀತಿ ಏನಪ್ಪಾ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವರೊಂದು ವಿಶೇಷತೆ ಇತ್ತು ಅಂತಂದ್ರೆ ಆ ಒಂದು ವಿಶೇಷತೆಯನ್ನು ನಾವು ಕಂಡು ಹಿಡಿದು ಅದರ ಗಿಡಗಳನ್ನ ನಾವು ಮಾಡಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ, ಅಂದ್ರೆ ಯಾರ ರೈತರು ಇನ್ನೊಬ್ರು ರೈತರು ಬೇಕು ಅವರಿಗೆ ಮಾರಾಟ ಕೊಡ್ತೀವಿ. ಅದು ಒಂದು ಏನಪ್ಪಾ ಅಂದ್ರೆ ಪ್ರಕ್ರಿಯೆ ಆಗ್ತಾ ಇದೆ. ಇಷ್ಟು ಏನಪ್ಪಾ ಅಂತಂದ್ರೆ ನಾವು ಈ ಮಾವಿನೊಳಗ ಸಾಕಷ್ಟು ಕೆಲಸ ಇದೆ. ಅದೇ ರೀತಿ ವಿಶ್ವವಿದ್ಯಾಲಯದೊಳಗ ಸಾಕಷ್ಟು ರೈತರು ಬಂದಿರ್ತಾರೆ, ಅವರಿಗೆ ಈ ಒಂದು ಉತ್ಪಾದನಾ ತಾಂತ್ರಿಕತೆಗಳು ಏನಪ್ಪಾ ಸಾವಯವ ಉತ್ಪಾದನಾ ತಾಂತ್ರಿಕತೆ ಆಗಿರ್ಬೋದು ಅಥವಾ ಉತ್ತಮ ಗುಣಮಟ್ಟದ ತಾಂತ್ರಿಕತೆ ಆಗಿರ್ಬೋದು, ಈ ತಂತ್ರಜ್ಞಾನಗಳನ್ನ ರೈತರಿಗೆ ನಾವು ನೇರವಾಗಿ ಕುಂತು ಅವರಿಗೆ ಚರ್ಚೆ ಮಾಡಿ ಕೆಲವೊಂದು ಸಾಕಷ್ಟು ಪ್ರಶ್ನೆಗಳಿಂದ ಬಂದಿರ್ತಾರ. ಅವರು ನಾವು ಮಿಯಾಜಾಕಿ ಬೆಳಿಬೇಕಂತ ಬಂದಿರ್ತಾರ, ಬೇರೆ ಯಾವುದೋ ಒಂದು ಬೆಳೆಯಕ್ಕೆ ಬಂದಿರ್ತಾರ. ಅವರ ಒಂದು ಮಣ್ಣಿನ ಗುಣಧರ್ಮ, ಅವರ ಒಂದು ಇನ್ವೆಸ್ಟ್ಮೆಂಟ್, ಅವರ ಇನ್ವಾಲ್ವ್ಮೆಂಟ್ ನೋಡಿಕೊಂಡು ಸೂಕ್ತವಾದ ತಳಿಗಳನ್ನ ಮತ್ತು ಸೂಕ್ತವಾದ ಅಂತರನ್ನ ಅವರಿಗೆ ನಾವು ಶಿಫಾರಸು ಮಾಡ್ತೀವಿ. ಇದು ವಿಶ್ವವಿದ್ಯಾಲಯ ಮಾವು ಬೆಳೆಗಾರರಿಗೆ ಮಾಡುತ್ತಿರುವಂತಹ ಸಲಹೆಗಳು ಮತ್ತು ಒಳ್ಳೆಯ ಒಂದು ಸಂದೇಶ. ಧನ್ಯವಾದಗಳು. ವಿಶ್ವವಿದ್ಯಾಲಯದ ಮುಖ್ಯ ಗುರಿ ಏನಂದ್ರೆ ರೈತರ ಒಂದು ಆದಾಯವನ್ನ ದ್ವಿಗುಣಗೊಳಿಸುವುದು, ರೈತರ ಒಂದು ಅಭಿವೃದ್ಧಿಗಾಗಿ ಕೆಲಸ ಮಾಡೋದು ವಿಶ್ವವಿದ್ಯಾಲಯ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿಗಳ, ನಮ್ಮ ವಿಶ್ವವಿದ್ಯಾಲಯ ಕುಲಪತಿಗಳಾದ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅವರ ಕೆಳಗೆ ಮತ್ತೆ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ. ಡಾಕ್ಟರ್ ವೆಂಕಟೇಶ್ವರ ಸರ್ ಅಂತ ನಮ್ಮ ವಿಸ್ತರಣಾ ನಿರ್ದೇಶಕರಿದ್ದಾರೆ. ಅವರ ಒಂದು ಈ ಮಾರ್ಗದರ್ಶನದಾಗ ಇವತ್ತು ನಾವೆಲ್ಲ ಏನ್ ಮಾಡಿದ್ವಿ, ಇಂಥದ್ದೊಂದು ದೊಡ್ಡ ಮಾವು ಮೇಳ ಮಾಡ್ತಾ ಇದೀವಿ ಸರ್. ಇದರಲ್ಲಿ ಸಾಕಷ್ಟು ಮಾವನ್ನ ಹೆಂಗ್ ಬೆಳಿಬೇಕು ಅಂತ ಹಿಡ್ಕೊಂಡು ಅವಕ್ಕೆ ಯಾವ್ಯಾವ ತರುಗಳು ಬೇಕು, ಯಾವ ತರ ಗೊಬ್ಬರ ಹಾಕ್ಬೇಕು, ಅದನ್ನ ಯಾವ ತರ ಬೆಳಿಬೇಕು, ಹೆಂಗ್ ರಫ್ತು ಮಾಡ್ಬೇಕು, ಮತ್ತೆ ಹೇಗೆ ಅದನ್ನ ಕನೆಕ್ಟ್ ಮಾಡೋ ಪ್ರೊಸೆಸಿಂಗ್ ಅಂತ ಮೌಲ್ಯವರ್ಧನೆ ಅವನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಅದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡುವಂತ ವೇದಿಕೆ ನಮ್ಮ ಯೂನಿವರ್ಸಿಟಿ. ಆ ನಿಟ್ಟಿನಲ್ಲಿ ನಮ್ಮ ಯೂನಿವರ್ಸಿಟಿ ಕೆಲಸ ಮಾಡ್ತಾ ಇದೆ. ನಾವಿರೋದೇ ರೈತರಿಗೋಸ್ಕರ. ನೀವು ಅದನ್ನ ರೈತರಿಗೆ ಮನವರಿಕೆ ಮಾಡ್ರಿ. ಆಮೇಲೆ ಇವತ್ತಿನ ಮೇಳ ಏನಿದೆ, ನಿನ್ನೆ ಇತ್ತು, ಇವತ್ತಿದೆ, ನಾಳೆ ಇದೆ. ಆದಷ್ಟು ಬಹಳಷ್ಟು ಜನಕ್ಕೆ ಬರ್ಲಿಕ್ಕೆ ಹೇಳ್ರಿ. ನೋಡ್ರಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಇದೆ ಏನೇನಿದೆ ನೋಡ್ಕೊಂಡು ಅದರ ಸದುಪಯೋಗ ತಗೊಳ್ಬೇಕಂತ ಎಲ್ಲಾ ರೈತರಲ್ಲಾಗ್ಲಿ ತಮ್ಮಲ್ಲಿ ಆಗ್ಲಿ ವಿನಂತಿಸ್ಕೊಳ್ತಾರೆ. ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತ ನೀವು ಮಾಡಿರಲ್ಲ. ಎಸ್ ಸರ್, ಎಸ್. ತುಂಬಾ ಧನ್ಯವಾದಗಳು. ಹೇಳ್ರಿ, ಏನ್ ಹಣ್ಣಿನ ವಿಶೇಷ ಏನಿದು? ಇದು ಆರ್ಗ್ಯಾನಿಕ್ ಅದ ಸರ್, ಕೇಸರ್ ಆರ್ಗ್ಯಾನಿಕ್, ಕೆಮಿಕಲ್ ಯೂಸ್ ಮಾಡಿಲ್ಲ ಇದ್ರೊಳಗೆ. ಕೆಮಿಕಲ್ ಇಲ್ಲ. ನಿಮ್ಮ ತಾಲಿ ಇರ್ತಕ್ಕಂತ ಯಾವ ಹಣ್ಣಿಗ ಕೆಮಿಕಲ್ ಇಲ್ಲ ಅಂತೀರಿ ನೀವು? ಇದೊಂದ್ ಸರ್, ಕೇಸರ್ ಒಂದ್ ಅದ. ಇದ ದೇವಗಡದ ಐತಿ ಇದ್ರೊಳಗ. ಅದು ರತ್ನಗಿರಿ ಒಳಗ ಇದು ಕಲರ್ ಬಂದಿದೆ ಸರ್, ಅದು ಮಾಡ್ಯಾರ. ಈ ಕೆಮಿಕಲ್ ಯೂಸ್ ಮಾಡ್ಯಾರ ಇದ್ರೊಳಗಿಲ್ಲ. ನೈಸರ್ಗಿಕವಾಗಿ ಇದೊಂದು ಅದೊಂದು ಇದು 3 ತಳಿ ಒಟ್ಟು ಅದಾವ. 3 ತಳಿ ಬರ್ರಿ ಸರ್, 300 ರೂಪಾಯಿ ಬಾಕ್ಸ್ ಕೊಡಾತಿ ನೋಡ್ರಿ. ಸಾವಯವ ಕೃಷಿ ಮಾಡ್ತಿರೋ ಏನ್ ಹೆಂಗ ನಿಮ್ದು? ಕೃಷಿ ಇಲ್ಲ ಸರ್, ನಮ್ಮ ಅಂಗಡಿ ಐತ್ರಿ, ನಾವ್ ವ್ಯಾಪಾರ ಮಾಡ್ತೀವಿ. ಕಾಳಿದಾಸ್ ಸರ್ಕಲ್ ನಾಗ ಅಂಗಡಿ ಐತ್ರಿ ನಮ್ದು. ಹೋಲ್ಸೇಲ್ ತಗೊಂಡ್ ಮಾಡ್ತಾರ. ಎಷ್ಟು ವರ್ಷದ ಬರಾಕೈತಿ ನೀವು? ಎಲ್ಲೆಲ್ಲಿ ಮೇಳಕ್ಕೆ ಎಲ್ಲಾ ಕಡೆ ಹೋಗ್ತೀವಿ? ಮೇಳ ಇಲ್ಲ, ಇಲ್ಲಿ ಲೋಕಲ್ ಐತಿ ಅಂತ ಬಂದಿವಿ. ಮತ್ತೆ ಎಲ್ಲಿ ಹೋಗಿಲ್ಲ? ಎಲ್ಲಿ ಇದ್ದ ಹೋಗ್ತೀವ್ರಿ, ಸಮೀಪ ಇದ್ರೆ ಹೋಗಿರ್ತೀವಿ. ದೂರ
ವ್ಯಾಪಾರ ಚಲೋ ಆಗುತ್ತೆ ಆಗತ್ರಿ ಒಂದ್ ದಿವ್ಸ ಹಂಗ ಒಂದ್ ದಿವ್ಸ 3 ದಿವ್ಸದ ಐತ್ರಿ ಇವತ್ತ ನಿನ್ನೆ ಆಗಿಲ್ಲ ಇವತ್ತು ಆಗ್ಬಹುದು. ಎಷ್ಟು ತಳಿ ಹಣ್ಣು ತಗೊಂಬಂದ್ರಿ ನೀವು ಇಲ್ಲಿ? ನಾವೀಗ 3 ಅದಾವ ಸರ್. 3 ಇನ್ನು ಐದ್ರಿ ಇನ್ನು 2 ಅದಾವ. ಅಧಿಕಾರಿಗಳು ಹೇಳಿದ್ರು ಇಲ್ಲಿ ನಮ್ಮ ಈ ಮೇಳಕ್ಕ 3 ದಿನಗಳ ಮೇಳಕ್ಕ ಸುಮಾರು 150 ತಳಿಕಿನ ಅಂದ್ರೆ ಅಲ್ಲಿ ಇಟ್ಟಾರ ಸರ್. ಅವ್ರು ಹಣ್ಣಿನ ಪ್ರದರ್ಶನ ಇಟ್ಟಾರ್ರಿ ಅಲ್ಲಿ ಒಳಗ. ಇದು ಹಾಲ್ ಐತಿಲ್ರಿ ಅಲ್ಲಿ ಇಟ್ಟಾರ ಎಲ್ಲ. ನಮ್ಮಲ್ಲಿ ಎಷ್ಟ್ ಅದಾವು, ನಮ್ ಕಡೆ ಇನ್ನೂ 2 ವೆರೈಟಿ ಬರ್ಬೇಕು. ಇನ್ನು ಬಂದಿಲ್ಲ, ಸಾಯಂಕಾಲ ಬರ್ಬೋದು. ಸಂತೋಷ, ಥ್ಯಾಂಕ್ ಯು. ಮಾಹಿತಿ ಕೊಡಿ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.